ಓಕೆ ಸಿನಿಮಾ ನೋಡ್ಕೊಂಡ್ ಬಂದೆ. ಸಿನಿಮಾ ಮಾತ್ರ ಅಚ್ಚುಕಟ್ಟಾಗಿ ನೀಟಾಗಿ ಏನ್ ಕೊಡ್ಬೇಕು ಅವೆಲ್ಲ ಚೆನ್ನಾಗಿ ಕೊಟ್ಟವ್ರೆ. ಒಂದು ಸಿನಿಮಾದಲ್ಲಿ ಇವತ್ವರೆಗೂ ಈ ತರ ಸಿನಿಮಾ ಯಾವತ್ತು ಗಣೇಶ ಮುಂದಿಲ್ಲ ಅಂತ ಅನ್ಕೋಬೇಕು. ಯಾಕಂದ್ರೆ ಆದಮ್ ಅವ್ವ ನಮ್ ಜೀವನ ಇಲ್ಲಿಂದ ಸ್ಟಾರ್ಟ್ ಆಯ್ತು, ಅಲ್ಲಿಂದ ಇಲ್ಲಿ ಗಂಟನು ಅಚ್ಚುಕಟ್ಟಾಗಿ ನೀಟಾಗಿ ತೋರ್ಸವ್ರೆ. ಯಾಕೆಂದ್ರೆ ಒಂದು ಹಣ್ಣಿಂದ ಪ್ರಕೃತಿ ಬಗ್ಗೆ, ಯಾಕಂದ್ರೆ ಇವತ್ತವರೆಗೂ ನಾವು ಒಂದು ಭೂಮಿಗೋಸ್ಕರ ಏನ್ ಮಾಡ್ತೀವಿ, ಅಲ್ಲಿ ಭೂಮಿನ ಪ್ರಕೃತಿಯಿಂದ ಅವ್ರ ಅಮ್ಮನ ಬಗ್ಗೆ ತೋರ್ಸವ್ರೆ. ನಾವು ಡೈಲಿ ಅಗಿಯೋದು ಈ ರಾಜಕಾರಣಿಗಳೆಲ್ಲ ಏನ್ ಅಗಿಯೋದು ಆಸ್ತಿ ಕೋಟಿ ಕೋಟಿ ಮಾಡ್ತಾರಲ್ಲ ಅವೆಲ್ಲ ತುಂಬಾ ತೋರ್ಸವ್ರೆ. ಕ್ಲೈಮ್ಯಾಕ್ಸ್ ಒಂದು ತೋರ್ಸ್ತಾರಲ್ಲ ಕುಂಡಿ ಮೇಲೆ ಸೀಲ್ ಹಾಕದ್ನ, ಅದೇ ತರ ಈ ರಾಜಕಾರಣಿಗಳು ನಮ್ಗೆ ಆಧಾರ್ ಕಾರ್ಡ್ ಅನ್ನೋದು ವೋಟರ್ ಅನ್ನೋ ಸೀಲ್ ಕೊಟ್ಬಿಟ್ಟು ಅದ್ರಲ್ಲಿ ಜಾತಿಗಳನ್ನ ಮುದ್ರೆ ಹಾಕ್ಬಿಟ್ಟು ತೋರಿಸ್ತವ್ರೆ. ಅದನ್ನ ತುಂಬಾ ಜನ ತೋರಿಸ್ತಾರೆ. ಒಂದೊಂದ್ ಹೇಳ್ತೀನಿ, ಹಣ್ಣು ಕಚ್ಚಕ್ ಮುಂಚೆ ಹೆಣ್ಣು ಬಿಚ್ಚಕ್ ಮುಂಚೆ ಯೋಚಿಸ್ಬೇಕಂತೆ. ಆ ಡೈಲಾಗ್ ತುಂಬಾ ಜನ ಇದೆ. ಅಮ್ಮ ನಿನ್ ಮಕ್ಳು ಸಾಮಾನ್ಯ ಮಕ್ಳಲ್ಲಮ್ಮ, ಅಲ್ಕಾರನ್ ಮಕ್ಳು, ಕಿತ್ತೋದನ್ ಮಕ್ಳು, ಲೋಪರನ್ ಮಕ್ಳು. ಆ ಡೈಲಾಗ್ ಕೇಳ್ತಿರೋದು ಒಂಥರ ಥ್ರಿಲ್ಲು. ಯಾಕಂದ್ರೆ ಉಪ್ಪಿ ಸರ್ ಡೈರೆಕ್ಷನ್ ಅಂದ್ರೆ ಇವೆಲ್ಲ ಇದೆ. ಒಂದೊಂದ್ ಹೇಳ್ತೀವಿ, ಸತ್ಯ ಯಾವತ್ತಿದ್ರು ಕಚಡ, ಸುಳ್ಳೆ ಮಜಾ ಜಾಸ್ತಿ. ನಿಮ್ಗೂ ಸುಳ್ಳು ಜೀವನ ಬೇಕಾ? ಬಂದು ಈ ಸಿನಿಮಾ ಥಿಯೇಟರ್ ನೋಡ್ರಿ, ನಿಮ್ ಅರ್ಥ ಮಾಡ್ಕೊಂಡು ಹೋಗಿದ್ರ. ಒಂದು ಸ್ಟಾರ್ಟಿಂಗ್ ಒಂದು ತೋರ್ಸಿದ್ರು, ಈ ಬುದ್ಧಿವಂತರಾಗಿರೋ ಎದ್ದೋಗ್ಬಿಡ್ರಿ, ದಡ್ಡರಾಗಿ ಕೂತ್ಕೊಂಡು ಸಿನಿಮಾ ನೋಡಿ ಅಂತ. ನಾನ್ ದಡ್ಡ, ಅದಕ್ಕೆ ಕೂತ್ಕೊಂಡು ಸಿನಿಮಾ ನೋಡಿ ಬುದ್ಧಿವಂತಾಗಿ ಆಚ್ಕೋಯ್ತಾ ಇದೀನಿ ಇವತ್ತು ನಾನು. ಅದೊಂದು ತುಂಬಾ ಖುಷಿ ಆಯ್ತು. ಇನ್ನೊಂದು ಟ್ರೋಲ್ ಆಗುತ್ತೆ, ಇದು ಟ್ರೋಲ್ ಆಗುತ್ತೆ. ಆ ಸಾಂಗ್ ನೋಡ್ಬಿಟ್ಟು ಟ್ರೇಡ್ ಅಲ್ಲಿ ಫುಲ್ ಖುಷಿ ಆಗಿದೆ. ನನಗೆ ಗೊತ್ತಾ, ಗೆದ್ದೆ ಬಿಟ್ರು ಮತ್ತೆ ಗೆದ್ದೆ ಬಿಟ್ರು, ಡೈರೆಕ್ಷನ್ ಇಟ್ಟು ಕೊಟ್ಟೆ ಬಿಟ್ರು, ಇಟ್ಮೇಲೆ ಇಟ್ಟು ಕೊಡ್ತಾ ಅವ್ರೆ. ಸರ್ ಯಾರೊಬ್ರು ಹೇಳಿರೋ ಅನೂಪ್ ಪಂಡ್ರೆ ಸರ್ ಅನ್ಸುತ್ತೆ, ಎಲ್ಲಾ ಡೈರೆಕ್ಟರ್ ಒಂದ್ ಕಡೆ ನಿಂತ್ಕೊಂಡ್ರೆ ಉಪ್ಪಿ ಸರ್ ನೋಡ್ಕೊಂಡ್ ಬರ್ತಾ ಇದ್ರೆ ಡೈರೆಕ್ಟರ್ಗಳು ಅಪ್ಪ ಬತ್ತ ನೋಡಿ ಅನ್ಬೇಕಾಯ್ತಂತೆ. ಇವತ್ತು ಅಪ್ಪ ಬಂದವ್ರೆ, ಎಲ್ಲಾ ಮಕ್ಳು ಬಂದು ಥಿಯೇಟರ್ ಸಿನಿಮಾ ನೋಡಿ. ಸರ್ ತೆಲುಗುಗೆ ರಾಜಮೌಳಿ ಅಂತೆ, ತಮಿಳಿಗೆ ಮಣಿರತ್ನಮ್ಮ ಶಂಕರ್ ಅಂತೆ, ಕನ್ನಡ ಇಂಡಸ್ಟ್ರಿಗೆ ರಿಯಲ್ ಉಪೇಂದ್ರ ಅವರೇ ಕ್ರಿಯೇಟಿವಿಟಿ ಡೈರೆಕ್ಟರ್ ಅಂದ್ರೆ ಸೂಪರ್ ಐತೆ. ಎಲ್ಲಾ ಬಂದ್ ನೋಡ್ರಿ. ಇನ್ಮೇಲೆ ಯಾರು ಕೆಮ್ಮಕ್ಕೊಬಿಡಿಕೊಂಡ್ರು ಅಪ್ಪಿ ತಪ್ಪಿ ಒಳ್ಳೆ ನುಂಗಕ್ ಬಂದವ್ರೆ ನಮ್ಮ ಅಣ್ಣ ಉಪ್ಪಿ. ಸೂಪರ್ ಐತೆ. ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್ ಎಂಟ್ರಿ ಕೊಟ್ಟು ಥಿಯೇಟರ್ಗೆ ರಿಯಲ್ ಸ್ಟಾರ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.